ನಿರಂತರವಾಗಿ ಮಳೆ ಬಂದಂತ ಪರಿಣಾಮವಾಗಿ ಬೆಂಗಳೂರು ಯಾವ ರೀತಿಯಾಗಿ ಒಂದು ರೀತಿ ಜಲದಿಗ್ಬಂಧನ ಏರ್ದಂತಾಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ರಿ ಕೆಲವೊಂದು ಏರಿಯಾಗಳಲ್ಲಿ, ಸ್ಪೆಷಲಿ ಯಲಹಂಕ ಮತ್ತು ಒಂದು ಕಡೆ ವಿದ್ಯಾರಣ್ಯಪುರ ಈ ಭಾಗದಲ್ಲೆಲ್ಲ. ಅದು ಮೊನ್ನೆ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಯಲಹಂಕ ಅಂತೂ ಕಂಪ್ಲೀಟ್ ಆಗಿ ಮುಳುಗೆ ಹೋಗಿತ್ತು. ಆ ರೀತಿಯಾಗಿತ್ತು ಪರಿಸ್ಥಿತಿ. ನಿಮಗೆ ಫುಲ್ ತೋರಿಸಿದ್ವಿ ಇನ್ನು ಏನೇನೆಲ್ಲ ಆಗಿತ್ತು ಅಂತ. ಇವತ್ತು ಹೇಗಿದೆ ಹಾಗಾದ್ರೆ ಆ ಯಲಹಂಕ ಕೋಗಿಲು ಕ್ರಾಸ್ ಜನರ ದುಸ್ಥಿತಿ ಅನ್ನುವಂಥದ್ದನ್ನ ತೋರಿಸ್ತೀವಿ. ಇನ್ನು ವಿದ್ಯಾರಣ್ಯಪುರದಲ್ಲೂ ಕೂಡ ಅದೇ ಪರಿಸ್ಥಿತಿ ಇತ್ತು. ಸಿಂಗಾಪುರದ ಕೆರೆ ಕೋಡಿ ಹರಿದು ಆ ಸಿಂಗಾಪುರ ಲೇಔಟ್ ಕೂಡ ಮುಳುಗಡೆ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. 2-3 ಅಡಿಯಷ್ಟು ನೀರು ನಿಂತಿತ್ತು. ಹೈಟೆಕ್ ನಗರಿ ಸಂತ್ರಸ್ತರ ಜೊತೆ ನ್ಯೂಸ್ 18 ಕನ್ನಡ ಅವರನ್ನ ಮಾತನಾಡಿಸಿದ್ದೇವೆ. ಈಗ ಹೇಗಿದೆ ಸ್ಥಿತಿ ಅನ್ನೋದರ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ನಿಮಗೆ ತೋರಿಸ್ತೀವಿ. ಕೇಂದ್ರೀಯ ಅಪಾರ್ಟ್ಮೆಂಟ್ 2 ಬ್ಲಾಕ್ನಲ್ಲಿ ನೀರು ಖಾಲಿ ಆಗಿದೆ. ಉಳಿದೆಡೆ ಸಮಯ ಕಳೆದಂತೆ ಕಡಿಮೆ ಆಗ್ತಾ ಇದೆ ನೀರು. ಫ್ಲಾಟ್ಗಳಿಂದ ಹೊರ ಬರ್ತಾ ಇರುವಂತ ನಿವಾಸಿಗಳು ಈಗ ಹೊರಗಡೆ ಬರುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ನಿನ್ನೆ ಎಲ್ಲ 3-4 ಅಡಿಯಷ್ಟು ನೀರು ನಿಂತಿತ್ತು. ಹೊರಗಡೆ ಬರ್ಲಿಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಹೀಗಾಗಿ ಅಗ್ನಿಶಾಮಕ ದಳದವರು SDRF ಸಿಬ್ಬಂದಿ ಬೋಟ್ ಮೂಲಕ ಟ್ರ್ಯಾಕ್ಟರ್ ಮೂಲಕ ಅವರನ್ನ ಹೊರಗಡೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇವತ್ತು ಸ್ವಲ್ಪ ಮಟ್ಟಿಗೆ ಅಂದ್ರೆ ಅಲ್ಲಿ ಕೆಲವೊಂದು ಕಾಂಪೌಂಡ್ಗಳನ್ನೆಲ್ಲ ಒಡೆದಿರುವಂತ ಹಿನ್ನೆಲೆಯಲ್ಲಿ ನೀರು ಸ್ವಲ್ಪ ಹೊರಗಡೆ ಫ್ಲೋ ಆಗ್ತಾ ಇದೆ. ಸೊ ಹೀಗಾಗಿ ಸ್ವಲ್ಪ ಈಗ ಖಾಲಿ ಆಗಿದೆ. 1-2 ಫ್ಲಾಟ್ ಕಡೆ ನೀರು ಖಾಲಿ ಆಗಿದೆ. ಇನ್ನೂ ಸಾಕಷ್ಟು ಫ್ಲಾಟ್ಗಳಿರುವಂಥದ್ದು ಅಲ್ಲೆಲ್ಲ ಕಡೆನೂ ಕೂಡ ಇನ್ನು ನೀರು ಹೊರಗಡೆ ಹೋಗಬೇಕಾಗಿದೆ. ಕಾರಣದಿಂದ ಮಳೆ ನಿಂತಿರೋದ್ರಿಂದನೇ ಒಂದಿಷ್ಟು ನೀರು ಕಡಿಮೆ ಆಗಿದೆ. ಬಿಟ್ಟರೆ ಹೊರತಾಗಿ ಅನ್ನ ನೀರು ಬ್ರೆಡ್ಡು ಬಿಸ್ಕೆಟು ತಿನ್ಕೊಂಡಿದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿದೆ, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಅಥವಾ ಕೆಲಸಕ್ಕೆ ಹೋಗೋರು ಬೋಟಲ್ಲೇ ಹೋಗ್ತಾ ಇದ್ದಾರೆ ಇವಾಗಲೂ. ಇವತ್ತು ಮಳೆ ಆಗದಿದ್ರೆ ಮಾತ್ರ ಇದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಇದಕ್ಕಂತ ಏನು ಸೊಲ್ಯೂಷನ್ ಕಂಡು ಹಿಡ್ದೇ ಇಲ್ಲ. ಮಳೆರಾಯನೇ ಒಂದು ಸೊಲ್ಯೂಷನ್. ಮಳೆ ಬರ್ತಾ ಇದ್ರೆ ಒಂದು ಸೊಲ್ಯೂಷನ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಕಷ್ಟ ಇದೆ. JCB ಆಮೇಲೆ ಇವಾಗಲೂ ಪವರು ಬಂದಿಲ್ಲ, ನೀರು ಸಪ್ಲೈ ಇಲ್ಲ, ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ, ಯಾವುದು ಸಂಪರ್ಕನೇ ಇಲ್ಲ. ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಕಾರಣ ಇಷ್ಟೇ, ಇದಕ್ಕೆ ರಾಜಕಾಲುವೆ ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಅಕ್ಕಪಕ್ಕ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೇಂದ್ರೀಯ ವಿಹಾರ್ನಿಂದನೇ. ಮುನಿರಾಜು, ಇವತ್ತು ಹೇಗಿದೆ ಪರಿಸ್ಥಿತಿ ಅಲ್ಲಿ? ಪೃಥ್ವಿ, ಇವತ್ತು ಸಹ ಸುಮಾರು 1.5 ಅಡಿಯಷ್ಟು ನೀರು ಇನ್ನೂ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಲಾಕ್ ಆಗಿರೋದನ್ನ ನಾವು ನೋಡ್ಬೋದು. ಈಗ ನಾವು ಸಹ ನೀರಿನಲ್ಲಿ ನಡ್ಕೊಂಡು ಓಡಾಡ್ತಾ ಇದ್ದೀವಿ. ನೋಡ್ಬೋದು ಎಷ್ಟಿದೆ ನೀರು ಅಂತೇಳಿ. ಕನಿಷ್ಠ ಇಲ್ಲಾಂದ್ರೆ 1.5 ಅಡಿಯಷ್ಟು ನೀರು ಈಗ ನಮಗೂ ಸಹ ಒಂದು ಕಾಲುಗಳಿಗೆ ಬರ್ತಾ ಇರುವಂಥದ್ದು ಮತ್ತೆ ನೀರು ಅಷ್ಟು ತಾಗ್ತಾ ಇರೋದನ್ನ ನಾವು ಕಾಣ್ಬೋದು. ಯಾಕಂದ್ರೆ ನಿನ್ನೆ 3-4 ಅಡಿಯಷ್ಟು ನೀರು ಈ ಒಂದು ಭಾಗದಲ್ಲಿ ಲಾಕ್ ಆಗಿತ್ತು. ಆದ್ರೆ ಏನು ನಿನ್ನೆ ಮತ್ತೆ ರಾತ್ರಿ ಸಾಕಷ್ಟು ನೀರು ಹೊರಗಡೆ ಹೋಗೋದಕ್ಕೆ ಒಂದು ಕಾಂಪೌಂಡ್ ಅನ್ನ ಬ್ರೇಕ್ ಮಾಡಿ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಈಗ ಸಾಕಷ್ಟು ನೀರು ಖಾಲಿಯಾಗಿದೆ. ಆದ್ರೂ ಸಹ ಇನ್ನು ಸುಮಾರು 1.5 ಅಡಿಯಷ್ಟು ನೀರು ಇರೋದ್ರಿಂದ ಜನ ಅಪಾರ್ಟ್ಮೆಂಟ್ ಇಂದ ಮತ್ತೆ ಫ್ಲಾಟ್ ಗಳಿಂದ ಹೊರಗಡೆ ಬರೋದಕ್ಕೂ ಸ್ವಲ್ಪ ಹಿಂಜರಿಕೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲೇ ನೀರು ವಿಶಾಲವಾಗಿ ಒಂದು ಅಡ್ಕೊಂಡಿರೋದ್ರಿಂದ ಜನ ಎಲ್ಲೂ ಸಹ ಹೊರಗಡೆ ಬರೋದಕ್ಕೆ ಇನ್ನೂ ಮುಂದೆ ಬರ್ತಾ ಇಲ್ಲ. ಅದರಿಂದ ಕೆಲವರು ಏನು ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ನೌಕರರಿದ್ದಾರೆ ಅಂತವ್ರು ಮಾತ್ರ ಹೊರಗಡೆ ಬರ್ತಾ ಇರುವಂತದ್ದು. ಅವರು ಹೊರಗಡೆ ಹೋಗೋದಕ್ಕೆ ಒಂದು ಬೋಟ್ಗಳ ಮುಖಾಂತರವಾಗಿ ಅವರನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಕೆಲಸಗಳು ಹೋಗುವಂತವ್ರು ನಿನ್ನೆ ಸರ್ಕಾರಿ ರಜೆದಿಂದ ಒಂದು ಅಡ್ಜಸ್ಟ್ ಆಗಿತ್ತು. ಆದ್ರೆ ಇವತ್ತಿನಿಂದ ಒಂದು ಶಾಲೆಗಳು ಓಪನ್ ಆಗುತ್ತೆ ಮತ್ತೆ ಸರ್ಕಾರಿ ಕಚೇರಿಗಳು ಸಹ ಓಪನ್ ಆಗ್ತಿರೋದ್ರಿಂದ ಎಲ್ಲರೂ ಸಹ ಈಗ ಒಂದು ಬೋಟ್ಗಳ ಮುಖಾಂತರವಾಗಿ ಹೊರಗಡೆ ಬರ್ತಿದ್ದಾರೆ. ಇನ್ನು ಕೆಲವರು ಇದೇ ನೀರಿನಲ್ಲೇ ನಡ್ಕೊಂಡು ಹೋಗ್ತಿರೋದನ್ನ ನಾವು ಕಾಣಬಹುದಾಗಿದೆ. ಯಾಕಂದ್ರೆ ಸುಮಾರು ಮೊಣಕಾಲ್ ತನಕ ನೀರು ಬರುತ್ತೆ, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಆ ಒಂದು ನೀರಿನಲ್ಲಿ ಪ್ಯಾಂಟ್ಗಳನ್ನ ಮೇಲ್ಗಡೆ ಮರ್ಚ್ಕೊಂಡು ಈಗ ಕೆಲವರು ನಡ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ಬೋದು. ಈಗ ನಮ್ಮ ಹಿಂದೆಯೂ ಸಹ ಕೆಲವು ನಾಗರಿಕರು ಬರ್ತಾ ಇದ್ದಾರೆ. ಅವರು ಸಹ ಇದೇ ರೀತಿ ನಿನ್ನೆಯಿಂದಲೂ ಸಹ ಒಂದು ಅಪಾರ್ಟ್ಮೆಂಟ್ ನಲ್ಲೇ ಲಾಕ್ ಆಗಿದ್ರು. ಆದ್ರೆ ಇವತ್ತು ಸ್ವಲ್ಪ ಕೆಲಸಗಳಿರೋದ್ರಿಂದ ಅವರು ಸಹ ಈಗ ಹೊರಗಡೆ ಬರ್ತಾ ಇದ್ದಾರೆ. ನಾವು ಅವ್ರನ್ನ ಮಾತಾಡಿಸ್ಬೋದು. ಸರ್, ನಿನ್ನೆಯಿಂದ ಒಂದು ನೀರು ತುಂಬಿಕೊಂಡು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ಇವತ್ತು ಹೊರಗಡೆ ಬರ್ತಾ ಇದ್ದೀರಾ, ಏನ್ ಅನ್ಸುತ್ತೆ? ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನೀರು, ಆದರೂ ಇನ್ನೂ ಇನ್ಫ್ಲೋ ಬರ್ತಾ ಇದೆ. ಇವತ್ತು ಸಾಯಂಕಾಲ ಆಗ್ಬೋದು ಅನ್ಸುತ್ತೆ. ಓಕೆ, ತುಂಬ ಸ್ವಲ್ಪ ಅನಾನುಕೂಲ ಆಗಿದ್ದು, ಮತ್ತು ಏನು ಮಾಡ್ಲಿಕ್ಕೆ ಆಗಲ್ಲ. ಏನು ಸರ್, ಮತ್ತೆ ಊಟ ತಿಂಡಿ ಎಲ್ಲ ತುಂಬಾ ಸಾಕಷ್ಟು ಸಫರ್ ಪಟ್ಟರು. 8th ಫ್ಲೋರ್ ಇರ್ತಾ ಇದ್ದೀನಿ, ಊಟ ಎಲ್ಲ ಮಾಡ್ತಾ ಇದ್ದೀವಿ ಅಲ್ಲಿ. ಬಟ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಹಾಲು, ಬ್ರೆಡ್ಡು, ನೀರು ಇವನ್ನೆಲ್ಲ ತುಂಬ ಅಂದರೆ ಅರೇಂಜ್ಮೆಂಟ್ ಏನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಇದ್ರು, ಅವ್ರಿಗೆ ಮೆಡಿಕಲ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನಮ್ಮ ಎಲ್ಲ ಇಲ್ಲೊಂದು ಟೀಮ್ ಇದೆ, ಯಂಗ್ ಹುಡುಗರದೊಂದು ಟೀಮ್ ಇದೆ, ನಮ್ಮ ಕನ್ನಡ ಸಂಘ ಇದೆ, ಮತ್ತು ಮೇನ್ ಕಮಿಟಿ ಇದೆ, ಮ್ಯಾನೇಜ್ಮೆಂಟ್ ಕಮಿಟಿ. ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಯಂಗ್ ಹುಡುಗರೆಲ್ಲ ರಾತ್ರಿ ಎಲ್ಲ ಓಡಾಡಿ ಎಲ್ಲ ಪ್ರತಿಯೊಂದು ಫ್ಲೋರಿಗೆ ಕೊಟ್ಟಿದ್ದಾರೆ. ಈ ಹೊರಗಡೆ ಏನು ಬಂದಿದೆಯೋ ಅದನ್ನೆಲ್ಲ ರೂಮಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈಗ ಮತ್ತೆ ಬೆಳಗ್ಗೆ ನೀರನ್ನು ಕೊಟ್ಟಿದ್ರು. ಎಲ್ಲ ಒಂದು ಮನೆಗೆ 2 ಕ್ಯಾನ್ ನೀರು ಕೊಟ್ಟಿದ್ದಾರೆ. ಮತ್ತು ದೊಡ್ಡ ಕ್ಯಾನು 20 ಲೀಟ್ರದ್ದು. ಸರ್, ಮೊದಲು ಈ ರೀತಿ ಆಗಿತ್ತಾ? ಇದೆ ಫಸ್ಟ್ ಟೈಮ್? ಒಂದು 3-4 ವರ್ಷದಿಂದ ಆಗಿತ್ತು, ಬಟ್ ಇಷ್ಟು ಬಂದಿರಲಿಲ್ಲ ಇದು ಫಸ್ಟ್ ಟೈಮು.
ಅದು ನಾನು ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರು. ಆ್ಯಕ್ಚುಲಿ ಪ್ರಾಬ್ಲಮ್ ಅಂದರೆ ಮೇಲ್ಗಡೆ ಒಂದು ಅರ್ಧನ್ ಡ್ಯಾಮ್ ಇದೆ, ಅಲ್ಲಿನೂ ಕೆರೆ ಇದೆ, ಇಲ್ಲೇ ಕೆರೆ ಇದೆ. ಓವರ್ಫ್ಲೋ ಆಗುತ್ತಲ್ಲ, ಅದು ಇನ್ಫ್ಲೋ ಮತ್ತು ಔಟ್ಫ್ಲೋ ಬ್ಯಾಲೆನ್ಸ್ ಆಗಿಲ್ಲ. ಈಗ ಇನ್ಫ್ಲೋ ಬರೋದು ಔಟ್ಫ್ಲೋ ಕಡಿಮೆ ಇದ್ದರೆ ಹೋಗ್ಬಿಡ್ತಿತ್ತು. ಅಲ್ಲಿ ಕೆಳಗಡೆ ನೀರು ತುಂಬಿದೆ, ಅದನ್ನು ಹಿಂದೆ ಹೋಗ್ತಾ ಇದೆ, ಇಲ್ಲಿ ಹೋಗ್ತಾ ಇಲ್ಲ. ಅದರಿಂದ ಇದಾಗಿರೋದು ಅಂತ ನನ್ನೊಂದು ಅನಿಸಿಕೆ. ಆಮೇಲೆ ಇದಕ್ಕೆ ನಾವು ಹೇಳಿದ್ದೀವಿ, ಇದಕ್ಕೊಂದು ಔಟ್ಸೈಡ್ ಒಂದು ಡ್ರೈನ್ ಮಾಡಿ ಏನೋ ಇದಕ್ಕೊಂದು ರೆಮಿಡಿ, ಪರ್ಮನೆಂಟ್ ರೆಮಿಡಿ ಮಾಡಿ ಅಂತ ಹೇಳಿದ್ದೀವಿ ಆಲ್ರೆಡಿ ನಾವು. ಇದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಪೃಥ್ವಿ, ಈಗಾಗಲೇ ಏನು ಸಾಕಷ್ಟು ಸಹಾಯವನ್ನು ನೆರವು ಕೊಡ್ತಿದ್ದಾರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. ಅದರಿಂದ ಒಂದು ಸ್ವಲ್ಪ ಸಮಸ್ಯೆ ಕಡಿಮೆನೇ, ಆದರೆ ನೀರು ಜಾಸ್ತಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದಿನ ಇವತ್ತು ಸಂಜೆ ತನಕ ಇದೇ ರೀತಿ ಪರಿಸ್ಥಿತಿ ಇರುತ್ತೆ. ನಂತರ ನೀರು ಕಡಿಮೆ ಆದರೆ ಸ್ವಲ್ಪ ಸುಧಾರಿಸುತ್ತೆ ಅಂತೇಳಿ ಇವರು ಸಹ ಒಂದು ತಮ್ಮ ಒಂದು ಅನಿಸಿಕೆಯನ್ನು ಹೇಳ್ತಾ ಇರೋದು. ಏನು ಮಾತ್ರೆಗಳಿರ್ಬೋದು ಮತ್ತು ಊಟ ತಿಂಡಿ ನೀರು ಎಲ್ಲವೂ ಸಹ ಸಪ್ಲೈ ಕೊಡ್ತಿದ್ದಾರೆ. ಆದರೆ 2 ದಿನದಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಜನ ಇನ್ನೂ ಸಹ ಫ್ಲಾಟ್ಗಳಲ್ಲೇ ಲಾಕ್ ಆಗಿರುವಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜವಾಹರಲಾಲ್ ನೆಹರು ರಿಸರ್ಚ್ ಸೆಂಟರ್ ಜಲಾವೃತವಾಗಿದೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಸಂಶೋಧನಾ ಕೇಂದ್ರ. ಅದು 24 ಎಕರೆ ಕ್ಯಾಂಪಸ್ ಸಂಪೂರ್ಣವಾಗಿ ಕೆಸರುಮಯ ಆಗೋಗ್ಬಿಟ್ಟಿದೆ. ಕೆಸರು ಗದ್ದೆ ಅಂತ ಆಗ್ಬಿಟ್ಟಿರುವುದು ನಿನ್ನೆನೂ ಕೂಡ ಆಗಿತ್ತು. ಇದೇ ರೀತಿಯಾಗಿ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿತ್ತು. ಸಂಶೋಧನಾ ಕೇಂದ್ರದ ಕಚೇರಿಗೆ ನುಗ್ಗಿರುವಂಥದ್ದು ನೀರು. ಕೆಸರನ್ನ ಹೊರ ಹಾಕಲಿಕ್ಕೆ ಪರದಾಟವನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಇಲ್ಲಿಯವರೆಗೂ ಬಿಬಿಎಂಪಿಯ ಅಧಿಕಾರಿಗಳ ಸುಳಿವೇ ಇಲ್ಲ. ಮೊದಲೇ ನಿರ್ಲಜ್ಜ ಅಧಿಕಾರಿಗಳಿರುವಂಥದ್ದು, ನಿರ್ಲಕ್ಷ್ಯ, ಬೇಜವಾಬ್ದಾರಿ ಅನ್ನುವಂಥದ್ದು ಬಿಬಿಎಂಪಿಗೆ ಮತ್ತೊಂದು ಹೆಸರು ಇರುವಂಥದ್ದು. ಅವ್ರು ಎಲ್ಲಿ ಬರ್ತಾರೆ? ಯಾರ್ಯಾರ ಮನೆಗೆಲ್ಲ ನುಗ್ಗಿದೆ, ಯಾವ್ಯಾವ ಕಚೇರಿಗಳಿಗೆ ನುಗ್ಗಿದೆ, ಅಲ್ಲಿರುವಂಥ ಸಿಬ್ಬಂದಿ ಮನೆಯವ್ರುಗಳೇ ಕ್ಲೀನ್ ಮಾಡ್ಕೊಬೇಕು, ಅವರೇ ಎಲ್ಲವನ್ನೂ ಕೂಡ ಹೊರಗೆ ಹಾಕಬೇಕು. ಅಲ್ಲಿರುವಂಥ ಸಮಸ್ಯೆಗಳು ಬಂದಾಗ ಮಾಧ್ಯಮದವ್ರು ಬಂದಂಥ ಸಂದರ್ಭದಲ್ಲಿ ಸಮಸ್ಯೆ ಹೇಳ್ಕೊಳ್ತಾರೆ. ಬಿಟ್ರೆ ಅಧಿಕಾರಿಗಳು ಎಲ್ಲೋ ಒಂದೊಂದು ಕಡೆ ಕಾಣಿಸ್ತಾರೆ. ಸುಮ್ಮನೆ ಕಾಟಾಚಾರಕ್ಕೆ ನೆಪಕ್ಕೆ ನಾವು ಹೋಗಿದ್ವಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಅಲ್ಲೊಂದು 5 ನಿಮಿಷ ಬಿಲ್ಡಪ್ ತಗೊಂಡು ವಾಪಸ್ ಬಂದ್ಬಿಡ್ತಾರೆ. ಹಂಗಿದೆ ಪರಿಸ್ಥಿತಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ಜಕ್ಕೂರು ಬಳಿ ಇರುವಂತ ಸಂಶೋಧನಾ ಕೇಂದ್ರ ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗ್ಬಿಟ್ಟಿತ್ತು ನಿನ್ನೆ. ಈಗ ಹೇಗಿದೆ ಪರಿಸ್ಥಿತಿ ಅಲ್ಲಿ? ಹೌದು ಪೃಥ್ವಿ, ಏನು ಸತತವಾಗಿ ಸುರಿತಾ ಇರುವ ಮಳೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನಾನಾ ಭಾಗದಲ್ಲೂ ಕೂಡ ಈಗಾಗಲೇ ಮಳೆ ನೀರು ನುಗ್ಗಿ ಅವಾಂತರ ಆಗಿರುವಂತದ್ದು. ಸದ್ಯ ನಾನು ಏನು ನೆಹರು ಸಂಶೋಧನಾ ಸೆಂಟರ್ ಅಂದ್ರೆ ಏನು ರಿಸರ್ಚ್ ಸೆಂಟರ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ಸುಮಾರು 25 ಎಕರೆಗೆ ನೀರು ನಿಂತು ಒಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಸದ್ಯಕ್ಕೆ ನಾನು ಈ ಒಂದು ಸಂಸ್ಥೆ ಅಂದ್ರೆ ಸಂಶೋಧನಾ ಸಂಸ್ಥೆಯ ಮುಂಭಾಗದಲ್ಲಿ ಮೇನ್ ಗೇಟ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಮಳೆ ನೀರು ನಿಂತು ಒಂದು ಕೆಸರುಮಯ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುವಂತದ್ದು ಅಂತ. ಅಂದ್ರೆ ಕೇವಲ ಈ ಒಂದು ಒಳಗಡೆ ವಾತಾವರಣದಲ್ಲಿ ಗಾರ್ಡನ್ ನಲ್ಲಿ ಮಾತ್ರ ಅಲ್ಲ, ಈ ಎಲ್ಲಾ ಕಚೇರಿಗಳಲ್ಲೂ ಕೂಡ ಈ ಒಂದು ನೀರು ನುಗ್ಗಿ ಕೆಸರುಮಯ ಆಗಿರುವಂತದ್ದು. ಅದನ್ನ ನಿನ್ನೆ ತೊಳೆಯಕ್ಕಾಗಿರಲಿಲ್ಲ, ಅಂದ್ರೆ ಕ್ಲೀನ್ ಮಾಡಕ್ ಆಗಿರ್ಲಿಲ್ಲ. ಹೀಗಾಗಿ ಇವತ್ತು ಸಿಬ್ಬಂದಿಗಳೆಲ್ಲ ಹರಸಾಹಸ ಬಿದ್ದು ಅದನ್ನ ಕ್ಲೀನ್ ಮಾಡ್ತಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಕಳೆದ 2 ದಿನಗಳಿಂದನೂ ಕೂಡ ಸಂಪೂರ್ಣವಾಗಿ ನೀರು ನಿಂತಿತ್ತು. ಹೀಗಾಗಿ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಒಂಚೂರು ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಹೀಗಾಗಿ ಸಿಬ್ಬಂದಿಗಳೆಲ್ಲರೂ ಕೂಡ ಒಂದು ಸಮರೋಪಾದಿಯಲ್ಲಿ ಕ್ಲೀನ್ ಮಾಡುವಂತ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಅಂದ್ರೆ ಮಳೆ ನೀರು ಮಾತ್ರ ಅಲ್ಲ, ಜೊತೆಗೆ ಕೆಸರು ಕೂಡ ಬಂದು ನಿಂತು ಇಡೀ ಕಚೇರಿಗೆ ನುಗ್ಗಿ ಒಂದು ಅವಾಂತರ ಸೃಷ್ಟಿ ಮಾಡಿರುವಂತದ್ದು. ಕೇವಲ ಕಚೇರಿ ಮಾತ್ರ ಅಲ್ಲ, ಈ ಒಂದು ಸಂಸ್ಥೆಯಲ್ಲಿ ಸುಮಾರು ಒಂದು 10 ರಿಂದ 15 ಲ್ಯಾಬ್ಗಳಿದ್ದಾವೆ. ಈ ಲ್ಯಾಬ್ಗಳಲ್ಲೂ ಕೂಡ ಇಕ್ವಿಪ್ಮೆಂಟ್ಸ್ ಗಳು ಬರುತ್ತೆ, ತುಂಬಾ ಅಂದ್ರೆ ಕಾಸ್ಟ್ಲಿ ಆಗಿರುವಂತಹ ಮೆಟೀರಿಯಲ್ ಬರುತ್ತೆ. ಅವೆಲ್ಲವೂ ಕೂಡ ನಾಶ ಆಗಿದೆ ಅನ್ನುವಂತ ಒಂದು ಮಾತನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಇನ್ನಿದ್ರ ವಾತಾವರಣ ನೋಡ್ತಾ ಹೋದ್ರೆ ಅಂದ್ರೆ ಈ ಒಂದು ಇದ್ರ ಕ್ಯಾಂಪಸ್ ಅನ್ನ ನೋಡ್ತಾ ಹೋದ್ರೆ ಅದು ಅಲ್ಲೂ ಕೂಡ ಸಂಪೂರ್ಣವಾಗಿ ನೀರು ನಿಂತು ಒಂದು ಕೆಸರು ಗದ್ದೆ ಅಂತ ಆಗಿರುವಂತದ್ದು. ಪೃಥ್ವಿ, ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಎರಡೂ ಕಡೆ ನೀರು ಅಂದ್ರೆ ಆ ಒಂದು ಮಧ್ಯದಲ್ಲಿ ಒಂದು ನಡೆಯುವಂತ ಒಂದು ಫುಟ್ ಪಾತ್ ಏನಿದೆ ಅದರ ಹೊರತಾಗಿ ಆ ಕಡೆ ಈ ಕಡೆ ಎಲ್ಲ ಸದ್ಯಕ್ಕೆ ನೀರು ನಿಂತಿರುವಂತದ್ದು. ಅಂದ್ರೆ ಇವತ್ತು ಅಂದ್ರೆ ನಿನ್ನೆ ಬಂದಿದ್ರೆ ಈ ಫುಟ್ ಪಾತ್ ಏನಿದೆ ಇದು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಎಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದು ಕೂಡ ಕನ್ಫ್ಯೂಷನ್ ಆಗ್ತಿತ್ತು ಅನ್ನುವಂಥದ್ದನ್ನ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತು. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಕೇವಲ ನೀರು ಮಾತ್ರ ಅಲ್ಲ, ನೀರಿನ ಜೊತೆಗೆ ಕೆಸರು ಕೂಡ ಈಗ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಇದೆಲ್ಲವನ್ನು ಕೂಡ ತೆಗೆಯೋದಕ್ಕೆ ಇಲ್ಲಿನ ಸಿಬ್ಬಂದಿಗಳು ಒಂದು ಹರಸಾಹಸ ಬೀಳುವಂತ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಒಟ್ಟಾರೆ ಬೆಂಗಳೂರಿನ ಏನು ನಾನಾ ಭಾಗದಲ್ಲಿ ಇದೇ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಈಗಾಗಲೇ ಮಳೆ ನೀರಿನಿಂದ ಸಾಕಷ್ಟು ಅವಾಂತರಗಳಾಗಿವೆ. ಇವೆಲ್ಲವನ್ನು ಯಾವ ರೀತಿಯಾಗಿ ನಿಭಾಯಿಸುತ್ತೆ ಬಿಬಿಎಂಪಿ ಅನ್ನೋದು ತುಂಬಾ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈ ಒಂದು ನೆಹರು ಸಂಶೋಧನಾ ಕೇಂದ್ರ ಏನಿದೆ ಇಲ್ಲಿಗೆ ಇದುವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಇದು ಬಿಬಿಎಂಪಿಯ ಬೇಜವಾಬ್ದಾರಿತನ ಮತ್ತೆ ನಮ್ಗೆ ಎತ್ತಿ ತೋರಿಸುತ್ತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ರಾಜ್ಯದಾದ್ಯಂತ. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಅಷ್ಟೇ. ವಿಜಯನಗರ ಜಿಲ್ಲೆಯಲ್ಲಿ ಮನೆ ಕುಸಿದು ಮಹಿಳೆ ಸಾವನ್ನಪ್ಪಿದ್ದಾರೆ. ಕೊಟ್ರಮ್ಮ ಅಂತ 51 ವರ್ಷ ಮೃತ ದುರ್ದೈವಿ ಅವರು. ಕೂಡ್ಲಿಗಿ ತಾಲೂಕಿನ ತುಪ್ಪಕ್ಕನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮನೆ ಕುಸಿದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ತಡರಾತ್ರಿ ಏಕಾಏಕಿ ಮನೆ ಕುಸಿದಿದೆ. ಮಣ್ಣಲ್ಲಿ ಸಿಲುಕಿ ಮಹಿಳೆ ಕೊಟ್ರಮ್ಮ ಮೃತಪಟ್ಟಿದ್ದಾರೆ. ಮನೆಯಲ್ಲಿದ್ದಂಥ ಮೂವರು ಮನೆ ಕುಸಿಯುವಂಥ ಶಬ್ದ ಕೇಳಿ ಮನೆಯಿಂದ ಹೊರಗೆ ಓಡಿ ಬಂದು ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಇಬ್ಬರು ಮಕ್ಕಳು ಹಾಗೂ ಗಂಡ ಅಪಾಯದಿಂದ ಪಾರಾಗಿದ್ದಾರೆ. ಆದರೆ ಆ ಮಹಿಳೆ ಮಾತ್ರ ಬದುಕುಳಿದಿಲ್ಲ. ಮನೆ ಅವ್ರ ಮೇಲೇ ಕುಸಿದು ಬಿದ್ದಿತ್ತು. ಆದರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಅಲ್ಲೇ ಸಾವನ್ನಪ್ಪಿದ್ದಾರೆ. ಏಕೆಂದರೆ ಮಣ್ಣಿನ ಮನೆ ಬೇರೆ ಕಂಪ್ಲೀಟಾಗಿ ಅವ್ರ ಮೇಲೇ ಕುಸಿದು ಬಿಟ್ಟಿದೆ ಮಣ್ಣು. ಹಾಸನ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಮನೆ ಕುಸಿದಿರುವಂಥದ್ದು. ಮನೆಯಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅರಕಲಗೂಡು ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ನಿರಂತರವಾಗಿ ಸುರಿತಾನೆ ಇತ್ತು. ಅರಕಲಗೂಡು ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಈ ಸಂದರ್ಭದಲ್ಲಿ ಮನೆ ಕುಸಿದಿದೆ. ಬಟ್ ಅದೃಷ್ಟವಶಾತ್ ಮನೆಯಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯ ಹಿಂಬದಿ ಗೋಡೆ ಮೊದಲು ಕುಸಿದಿತ್ತು. ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ಕುಟುಂಬಸ್ಥರು. ಮನೆ ಕಳೆದುಕೊಂಡು ರೈತ ಕುಟುಂಬ ಕಂಗಾಲಾಗಿದೆ. ಹಾಸನದ ಅರಕಲಗೂಡಿನಲ್ಲಿ ಮನೆ ಕುಸಿದಿರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಸನದ ಅರಕಲಗೂಡಿನ ಮುತ್ತಿಗೆ ಗ್ರಾಮದಲ್ಲಿ ಒಬ್ಬರ ಮನೆ ಕುಸಿದಿದೆ. ಮಣ್ಣಿನ ಮನೆ ಅದು ಗೊತ್ತಾಗ್ತಾ ಇದೆ ನಿಮಗೂ ಕೂಡ. ಆ ರೈತ ಈ ಮನೆ ಕಳೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಪರಿಹಾರಕ್ಕೋಸ್ಕರ ಅವರು ಅಂಗಲಾಚಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸರ್ಕಾರ ಘೋಷಣೆ ಮಾಡಿದೆ, ಪೂರ್ಣ ಪ್ರಮಾಣದಲ್ಲಿ ಮನೆ ಹಾಳಾಗಿದ್ರೆ 5 ಲಕ್ಷ ರೂಪಾಯಿ, ಭಾಗಶಃ ಹಾಳಾಗಿದ್ರೆ 3 ಲಕ್ಷ ರೂಪಾಯಿ ಅಂತೆಲ್ಲ ಹೇಳಿರುವಂಥದ್ದು. ಸ್ವಲ್ಪ ಹಾಳಾಗಿದ್ರೆ 50,000 ರೂಪಾಯಿ ಅಂತ ಘೋಷಣೆ ಮಾಡಿದೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬೋದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರನ್ನು ನಿಮ್ಮ ಸ್ಕ್ರೀನ್ ಮೇಲೆ ಈಗ ತೋರಿಸ್ತಾ ಇದ್ವಿ. 7977773753 ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ. ಇದೇ ನಂಬರಿಂದ ನಿಮಗೆ ಉತ್ತರ ಸಿಗುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. 25 ಪರಿಷತ್ ಸ್ಥಾನ ಯಾವ ಪಕ್ಷದಿಂದ ಎಷ್ಟು ಜನ? ನಾಮಪತ್ರ ಸಲ್ಲಿಕೆಗೆ ಇಂದೇ ಕಡೆ ದಿನ. ಬೆಳಗಾವಿಯಲ್ಲಿ ಭಾರಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ. ಪರಿಷತ್ ಫೈಟ್. ರಾಜ್ಯದಲ್ಲಿ 20 ಕ್ಷೇತ್ರಗಳ 25 ಸ್ಥಾನಗಳಿಗೆ ಎಲೆಕ್ಷನ್ ನಡೀತಾ ಇರುವಂಥದ್ದು. ಅದು ವಿಧಾನ ಪರಿಷತ್ ಎಲೆಕ್ಷನ್. ಪರಿಷತ್ ನಾಮಪತ್ರ ಸಲ್ಲಿಕೆಗೆ ಇಂದೇ ಕಡೆ ದಿನ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಷ್ಠೆಯ ಪರಿಷತ್ ಫೈಟ್ ಶುರುವಾಗಿದೆ. ಇಂದು 3 ಅಭ್ಯರ್ಥಿಗಳಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗ್ತಾ ಇರುವಂಥದ್ದು. ಬಿಜೆಪಿಯಿಂದ ಅಭ್ಯರ್ಥಿ ಮಹಂತೇಶ ಕವಟಗಿಮಠ, ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ, ಇನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಲಖನ್ ಇಂದು ಕಣಕ್ಕೆ ಇಳಿತಾ ಇದ್ದಾರೆ. ಅದು ಒಂದು ಕ್ಷೇತ್ರದಲ್ಲಿ 2 ಸ್ಥಾನಗಳಿದ್ದಾವೆ. ಬೆಳಗಾವಿಯಲ್ಲಿ ಲಖನ್ ಜೊತೆ ಬರ್ತಾರ ಜಾರಕಿಹೊಳಿ ಬ್ರದರ್ಸ್ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಜನಸ್ವರಾಜ್ಯ ಸಮಾವೇಶದಿಂದ ದೂರವಿದ್ರು ಜಾರಕಿಹೊಳಿ ಬ್ರದರ್ಸ್. ಅಂದ್ರೆ ಈಗ ಬಿಜೆಪಿಯಲ್ಲಿರುವಂಥ ಶಾಸಕರು, ಒಂದು ರಮೇಶ್ ಜಾರಕಿಹೊಳಿ, ಮತ್ತೊಂದು ಬಾಲಚಂದ್ರ ಜಾರಕಿಹೊಳಿ. ಲಖನ್ಗೆ ಟಿಕೆಟ್ ಕೊಡದಿದ್ದಕ್ಕೆ ಬಿಜೆಪಿ ಮೇಲೆ ಕೋಪನ ಅನ್ನುವಂಥ ಪ್ರಶ್ನೆನೂ ಕೂಡ ಇರುವಂಥದ್ದು. ಆದರೆ ಇಲ್ಲಿ 2 ಸ್ಥಾನ ಇರುವಂಥ ಹಿನ್ನೆಲೆಯಲ್ಲಿ ಇಬ್ಬರು ಗೆಲ್ಬೋದು. ಹೋದ್ಸಲಿನೂ ಕೂಡ ಅಷ್ಟೇ. ಹೋದ್ಸಲಿ ಮಹಂತೇಶ್ ಕವಟಗಿಮಠ ಗೆದ್ದಿದ್ರು. ಅದಾದ್ಮೇಲೆ ರಮೇಶ್ ಜಾರಕಿಹೊಳಿ ಅವರ ಸಪೋರ್ಟ್ ಇಂದನೇ ವಿವೇಕ್ ರಾವ್ ಅವರು ಗೆದ್ದಿದ್ರು. ವಿವೇಕ್ ರಾವ್ ಪಾಟೀಲ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ. ಸೊ ಈ ಬಾರಿನೂ ಕೂಡ ಅದೇ ತಂತ್ರ ಇರುವಂಥದ್ದು. ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರ ಒಂದು ತಂತ್ರಗಳು ಫಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟು ಮತದಾರರ ಸಂಖ್ಯೆ ಅಲ್ಲಿರುವಂಥದ್ದು 8,875. ಪುರುಷ ಮತದಾರರು 4,243, ಮಹಿಳಾ ಮತದಾರರು 4,628. ಟೋಟಲ್ ಆಗಿ 8,875 ಮತದಾರರಿದ್ದಾರಲ್ಲಿ. ಮಂಡ್ಯದಲ್ಲಿ ಇಂದು 3 ಅಭ್ಯರ್ಥಿಗಳಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಬಿಜೆಪಿಯಿಂದ ಬೂಕಳ್ಳಿ ಮಂಜು ಇಂದು ನಾಮಿನೇಷನ್ ಅನ್ನ ಫೈಲ್ ಮಾಡಲಿದ್ದಾರೆ. ಬೂಕಳ್ಳಿ ಮಂಜು ಜೊತೆ
BY ವಿಜಯೇಂದ್ರ ಬರಲಿದ್ದಾರೆ ನಾಮಿನೇಷನ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ. JDSನಿಂದ ಅಪ್ಪಾಜಿ ಗೌಡ್ರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅಪ್ಪಾಜಿ ಗೌಡ್ರಿಗೆ ನಿಖಿಲ್ ಕುಮಾರಸ್ವಾಮಿ ಸಾಥ್ ಕೊಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಅಚ್ಚರಿಯ ಅಭ್ಯರ್ಥಿ ದಿನೇಶ್ ಗೂಳಿಗೌಡ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇವತ್ತು ಈ 3 ಜನ ಅಭ್ಯರ್ಥಿಗಳು 3 ಪಕ್ಷದಿಂದಲೂ ಕೂಡ ಅಲ್ಲಿ ನಾಮಪತ್ರವನ್ನ ಸಲ್ಲಿಸಲಿರುವಂಥದ್ದು. ಕೆಲವು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಈ ಕೆಲವು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತಹ ಸಂದರ್ಭದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು JDS 3 ಪಕ್ಷದವರು ಇವತ್ತು ಅಲ್ಲಿ ನಾಮಿನೇಷನ್ ಮಾಡಲಿದ್ದಾರೆ. ನಿಮಗೆ ಮಂಡ್ಯದಲ್ಲಿ ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇದ್ವಿ 3 ಪಕ್ಷಗಳ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ತೋರಿಸ್ತಾ ಇದ್ದಂತ ಅಪ್ಪಾಜಿ ಗೌಡ್ರು ಅವರಲ್ಲ ಆಕ್ಚುಲಿ. ಹಾಸನದಲ್ಲಿ ರಂಗೇರಿದೆ ಪರಿಷತ್ ಚುನಾವಣೆ. ಕಾಂಗ್ರೆಸ್ನಿಂದ ಎಂ ಶಂಕರ್ ಇಂದು ಅಖಾಡಕ್ಕಿಳಿತಾ ಇದ್ದಾರೆ. ಬಿಜೆಪಿಯಿಂದ HM ವಿಶ್ವನಾಥ್ ನಾಮಿನೇಷನ್ ಅನ್ನ ಸಲ್ಲಿಸಲಿರುವಂಥದ್ದು. JDSನಿಂದ ಸೂರಜ್ ರೇವಣ್ಣ ಈಗ ಆಲ್ರೆಡಿ ಸಲ್ಲಿಸಿದ್ದಾರೆ, 2 ಬಾರಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇವತ್ತು ಮತ್ತು ಒಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರಂತೆ ಸೂರಜ್ ರೇವಣ್ಣ. ದೇವೇಗೌಡರ ಕುಟುಂಬದ 8ನೇ ಕುಡಿ ಸೂರಜ್ ರೇವಣ್ಣ ಅವರು ಈಗ ಆಲ್ರೆಡಿ 2 ಬಾರಿ ನಾಮಪತ್ರವನ್ನ ಸಲ್ಲಿಸಿ ಆಗಿದೆ. ಅವರ ತಂದೆ ತಾಯಿ ಮತ್ತೆ ಶಾಸಕರ ಜೊತೆ ಮತ್ತೊಂದಿಷ್ಟು ಶಾಸಕರ ಜೊತೆ 2 ಬಾರಿ ನಾಮಪತ್ರವನ್ನ ಸಲ್ಲಿಸಿದ್ರು. ಇವತ್ತು 3ನೇ ಬಾರಿನೂ ಕೂಡ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇವತ್ತು ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇಲ್ಲಿ ಕಾಂಗ್ರೆಸ್ನಿಂದ ಎಂ ಶಂಕರ್ ಮತ್ತು ಒಂದ್ ಕಡೆ ಬಿಜೆಪಿಯಿಂದ HM ವಿಶ್ವನಾಥ್ ಅಭ್ಯರ್ಥಿ ಆಗ್ತಿದ್ದಾರೆ. ಇನ್ನು MLC ರಘು ಆಚಾರ್ ವಿರುದ್ಧ ಗೂಳಿಹಟ್ಟಿ ಶೇಖರ್ ಕಿಡಿಕಾರಿದ್ದಾರೆ. ಕಳೆದ ಸಾರಿ ಚಿತ್ರದುರ್ಗದಿಂದ ರಘು ಆಚಾರ್ ಆರಿಸಿ ತಪ್ಪಾಯಿತು, ಕಳೆದ ಬಾರಿ ಚುನಾವಣೆಯಲ್ಲಿ ಮಾಡಿದಂತ ತಪ್ಪಿನ ಅರಿವಾಗಿದೆ ಅಂತ ಹೇಳಿದ್ದಾರೆ ಗೂಳಿಹಟ್ಟಿ ಶೇಖರ್. MLC ರಘು ಆಚಾರ್ ಅವರ ವಿರುದ್ಧ ಕಿಡಿಕಾರಿರುವಂಥದ್ದು. ಕೆಲವರು ವಿಸಿಟಿಂಗ್ ಕಾರ್ಡ್ಗಾಗಿ ಚುನಾವಣೆಗೆ ಬರ್ತಾರೆ. MLC ಚುನಾವಣೆ ಅಂದ್ರೇ ಹಾಗೆ, MLCಗಳು ಅಂದ್ರೇ ಹಾಗೆ. ಆಲ್ಮೋಸ್ಟ್ ಅವ್ರ ಜವಾಬ್ದಾರಿ ಇಲ್ಲಿ ಒಂದ್ ಕಡೆ ಸಭಾಪತಿ, ಉಪಸಭಾಪತಿ ಮತ್ತು ಒಂದ್ ಕಡೆ ವಿಧೇಯಕಗಳಿಗೆ ಮಾತ್ರನೇ ಆಲ್ಮೋಸ್ಟ್ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ. ನಮ್ಮ ಜಿಲ್ಲೆ ಹೊರಗಡೆಯಿಂದ ಬಂದ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ಕೊಂಡು ಇಲ್ಲಿ ಓನ್ಲಿ ವಿಸಿಟಿಂಗ್ ಕಾರ್ಡ್ಗೋಸ್ಕರ 3 ಅಕ್ಷರದ ವಿಸಿಟಿಂಗ್ ಕಾರ್ಡ್ಗೋಸ್ಕರ ಬೇರೆ ಜಿಲ್ಲೆಯವರು ಇಲ್ಲಿ MLCಗಳಾಗಲಿ MLCಗಳಾಗಲಿಕ್ಕೆ ಬರ್ತಾರೆ. ಅವರ ವ್ಯಾಪಾರ ವಹಿವಾಟುಗಳನ್ನು ಕಾಪಾಡ್ಕೊಳಕ್ಕೋಸ್ಕರ MLC ಚುನಾವಣೆಗೆ ನಾವು ಯಾರೋ ದೊಡ್ಡವ್ರನ್ನ ಕರ್ಕೊಂಬಂದು ನಾವಿಲ್ಲಿ ಚುನಾವಣೆ ಮಾಡಿದ್ದೀವಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ.